ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿರುವಂಥ ಜಕ್ಸಂದ್ರ ಒಂದು ಗ್ರಾಮದಲ್ಲಿ ಏನು ನಿವೃತ್ತ ರೇಷ್ಮೆ ಇಲಾಖೆಯ ನಿವೃತ್ತ ನೌಕರರಾದಂಥ ಮಾರೇಗೌಡವರ ಮನೆಯಲ್ಲಿ ಏನು ರಾತ್ರಿ ಕಳ್ಳತನ ಆಗಿರುವಂಥದ್ದು. ಈ ದುಷ್ಕರ್ಮಿಗಳು ನೋಡಿ ಇಲ್ಲಿಂದ ಈ ಕಾಂಪೌಂಡನ್ನು ಇಲ್ಲಿಂದ ಹಾರಿ ಆ ಕಡೆ ಭಾಗಕ್ಕೆ ಜಿಗಿದು ಏನು ಆ ಮನೆಯನ್ನು ಏನು ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು ನಾವು ನೋಡ್ಬೋದು. ಈ ಮನೆಯ ಗೇಟು ಈ ಗೇಟ್ ಮುಖಾಂತರ ಬರ್ದನೆ ಗೇಟ್ ಬೀಗ ಹಾಕಿತ್ತು. ಹಾಗಾಗಿ ಆ ಕಾಂಪೌಂಡನ್ನ ಮೇಲಿಂದ ಜಿಗಿದು ಅಲ್ಲಿಂದ ಏನು ಈ ಮನೆಯ ಏನಿದು ಡೋರ್ ಇತ್ತು ಈ ಒಂದು ನೋಡಿ ಈ ರೀತಿ ಇದ್ದಂಥ ಇದನ್ನು ಡೋರನ್ನು ಮೀಟಿ ಈ ರೀತಿಯಾಗಿ ಒಳಗಡೆ ನುಗ್ಗಿರೋಂಥದ್ದು ನೋಡಿ. ಇದು ಇಲ್ಲಿ ನೋಡಿ ಮೀಟಿರೋಂಥ ಒಂದು ಮಾರ್ಕ್ಗಳು ಇಲ್ಲಿ ಕಾಣ್ತೈತೆ. ಅಲ್ಲಿಂದ ನೋಡಿ ಇದಾಗ್ಬೋದು. ಮತ್ತು ಮನೆ ಮಾಲೀಕರಾದಂಥ ಮಾರೇಗೌಡರು ಇಲ್ಲಿದ್ದಾರೆ. ಮಾರೇಗೌಡರು ಇವನು ಏನು ನೆಲಮಂಗಲದಲ್ಲಿ ಇವ್ರ ಸಂಬಂಧಿಯ ತಿಥಿ ಕಾರ್ಯ ಇತ್ತು. ಹಾಗಾಗಿ ಅವರು ಊರಿಗೆ ಹೋಗಿದ್ರು. ಆ ಬರ್ದಿ ಅನ್ನೋ ಒಂದು ಗ್ರಾಮದಲ್ಲಿ ಇವನು ತಿಥಿಯ ಕಾರ್ಯ ಇತ್ತು. ಹಾಗಾಗಿ ಆ ಊರಿಗೆ ಹೋಗಿದ್ದು. ಊರಿಗೆ ಹೋಗಿರೋಂಥ ಸಮಯನ ಸದ್ಬಳಕೆ ಮಾಡಿಕೊಂಡು ಸುಮಾರು 7 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಹಾಗೂ ಅರ್ಧ ಕೆಜಿಗೂ ಹೆಚ್ಚು ಬೆಳ್ಳಿಯನ್ನು ಮಾಡಿರೋಂಥದ್ದು. ಈ ಮನೆಯ ಮಾಲೀಕರಾದಂಥ ಪ್ರೇಮ ಅವರಿದ್ದಾರೆ. ಅವ್ರನ್ನ ಕೇಳೋಣ ಎಷ್ಟು ಇತ್ತು ಏನೆಲ್ಲ ಹೋಗಿದೆ ಅಂತ ಹೇಳಿ. ಮೇಡಮ್ ಅವರೇ, ಈಗ ಅವರು ಮಾಡಿರೋದು ಮನೆಯಲ್ಲಿ ಏನೆಲ್ಲ ಹೋಗಿದೆ ಮೇಡಮ್, ನೀವು ಬಂದಾಗ ಹೆಂಗ್ ಗೊತ್ತಾಯ್ತು ಅಂತ? ಇದು ನಮಗೆ ಪಕ್ಕದ ಮನೆಯವ್ರು ಹೇಳಿದ್ರು ಮನೆ ಹೊಡೆದಿದ್ದಾರೆ ಅಂತ. ನಾವು ಬಂದು ನೋಡೋ ಅಷ್ಟೊತ್ತಿಗೆ ಎಲ್ಲ ಹೊಡೆದಿದ್ದಾರೆ, ಎಲ್ಲ ಬೆಳ್ಳಿದೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಚಿನ್ನದ್ದು ಒಂದು ಸ್ವಲ್ಪ ಮಾತ್ರ ಎತ್ಕೊಂಡು ಹೋಗಿದ್ದಾರೆ, ಇನ್ನು ಸ್ವಲ್ಪ ಎತ್ತಿಕ್ಕಿರೋದು ಇತ್ತು. ಬನ್ನಿ ಹಾಗಾದ್ರೆ ಹಿಂಗೆ ತೋರ್ಸೋದಾದ್ರೆ ಇಲ್ಲೆಲ್ಲ ಏನೇನಿತ್ತು ಅಂತ. ಅಲ್ಲಿ ಕಳಸ ಇತ್ತು ಬೆಳ್ಳಿದು, ಆಮೇಲೆ ಕಾಮಾಕ್ಷಿ ದೀಪ ಇತ್ತು, ಆಮೇಲೆ ಮುಕ್ಕೋಡ ಇತ್ತು ಲಕ್ಷ್ಮಿದು, ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಳಗಡೆ ದೀಪಳೆ ಕಂಬ ಮಡಗಿದೆ. ಏನು ಲಕ್ಷ್ಮೀದ್ ವಿಗ್ರಹ ಇದೆಲ್ಲ ವಿಗ್ರಹ ಈ ಕಡೆ ಇಕ್ಕಿದ್ದೆ ಬಟ್ಲಲ್ಲಿ. ಆ ಕಡೆ ಕಳಸ ಚಂಬು ನೀರಲ್ಲಿ ಬಗ್ಗಿಸ್ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ. ಕಾಮಾಕ್ಷಿ ದೀಪನು ಎತ್ಕೊಂಡು ಹೋಗಿದ್ದಾರೆ. ಬರೀ ಹಾಗೆ ಬರೋದಾದ್ರೆ ಈ ರೂಮಲ್ಲಿ ನೋಡೋಣ ಮೇಡಮ್, ಈ ರೂಮಲ್ಲಿ ಎಲ್ಲ ಏನೆಲ್ಲ ವಸ್ತುಗಳಿತ್ತು ಅಂತ. ಈ ರೂಮಲ್ಲಿ ಒಂದ್ 5-6 ಸಾವಿರ ರೂಪಾಯಿ ದುಡ್ಡಿತ್ತು. ಆಮೇಲೆ ಮತ್ತೆ ಬೆಳ್ಳಿದು ಏನದು ತೋರಿಸಿ, ಅದು ಲಾಕ್ ಹೆಂಗಿತ್ತು ಅಂತ. ಅಲ್ಲಿ ಲಾಕ್ ಇಲ್ಲಿ ಮುರಿದಿಟ್ಟಿದ್ದಾರೆ ನೋಡಿ, ತೋರಿಸಿ. ಇಲ್ಲೇ ಮುರಿದಿಟ್ಟಿದ್ದಾರೆ. ಇದನ್ನ ಓಪನ್ ಮಾಡಿದ್ದಾರೆ. ಬೀಗ ಹುಡ್ಕಿಲ್ಲ ಅವರು, ಮುರಿದ್ಬಿಟ್ಟು ನಾವು ಬೀಗ ಇಲ್ಲಿಟ್ಟಿದ್ದು ನೋಡಿ, ಅಲ್ಲೇ ಇದೆ ಬೀಗ. ಇದನ್ನ ಹಂಗೆ ಮುರಿದ್ಬಿಟ್ಟಿದ್ದಾರೆ. ಒಳಗಡೆ ಇರೋ ಬೆಳ್ಳಿ ಸಾಮಾನುಗಳು ಏನು ಬಿಟ್ಟಿಲ್ಲ ನೋಡಿ, ಎಲ್ಲ ಇದೆ ನೋಡಿ, ಏನು ಬಿಟ್ಟಿಲ್ಲ, ಎಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ಒಳಗಡೆ ಲಾಕು ಸಹ ಕಟ್ ಮಾಡಿದ್ದಾರೆ. ನೋಡಿ ಏನು ಬಿಟ್ಟಿಲ್ಲ, ಎಲ್ಲ ಸಣ್ಣ ಪುಟ್ಟ ನಾಗರ ತಾಲಿ ಇತ್ತು, ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾಗರ ತಾಲಿನೂ ಬಿಟ್ಟಿಲ್ಲ ಸರ್ ನಮ್ಗೆ. ಮತ್ತೆ ಇನ್ನೊಂದು ರೂಮಲ್ಲೂ ಮೇಡಮ್ ಇದೇ ರೀತಿ ಮಾಡಿದಾರ ಮೇಡಮ್? ಮಾಡಿದ್ದಾರೆ. ಆ ರೂಮಲ್ಲಿ ಒಂದ್ ಜೊತೆ ಬೆಳ್ಳಿ ದೀಪ, ಒಂದ್ ಜೊತೆ ಬೆಳ್ಳಿ ಕುಂಕುಮ. ನೋಡೋಣ ಆ ರೂಮಲ್ಲಿ ಏನಂತ. ಇಲ್ಲಿ ಈಗ ಇದೇ ಪಕ್ಕದಲ್ಲಿ ಅಟ್ಯಾಚ್ ಆಗಿರುವಂತ ಒಂದು ರೂಮ್ ಇದೆ. ಈ ಒಂದು ರೂಮ್ ನಲ್ಲಿ ಈ ಬೀರೋನಲ್ಲಿ ಏನೆಲ್ಲ ಹೋಗಿದೆ ಅಂತ ನೋಡೋದಾದ್ರೆ ಇಲ್ಲೂ ನೋಡ್ಬೋದು ನೀವು. ಇಲ್ಲಿನೂ ಆ ಬೀರಿನ ಲಾಕನ್ನು ಕಟ್ ಮಾಡಿ ನೋಡಿ, ಇಲ್ಲೆಲ್ಲ ಬಟ್ಟೆ ಬರೆನೆಲ್ಲ ಚಿಲ್ಲಾಪಲ್ಲಿ ಮಾಡಿ, ಮತ್ತು ಇಲ್ಲಿದ್ದಂಥ ಒಡವೆ ಮತ್ತು ಬೆಳ್ಳಿ ವಸ್ತುಗಳು ಮತ್ತು ಈ ಥರ ಏನೋ ಕಾಯಿನ್ಗಳು ಇರ್ಬೋದು, ಚಿಲ್ಲರೆ ಕಾಸು ಇರ್ಬೋದು, ಎಲ್ಲವನ್ನು ದೋಚಿರೋಂಥದ್ದು. ದೇವ್ರ ಮನೆ ಉಂಡಿಯನ್ನು ಸಹ ಹೊಡೆದು ಅಲ್ಲಿದ್ದಂಥ ಚಿಲ್ಲರೆ ಕಾಸನ್ನು ಕೂಡ ಇದು ಮಾಡಿರೋಂಥದ್ದು. ಅಮ್ಮ, ಇಲ್ಲಿ ಈ ಹಿಂಭಾಗದಲ್ಲಿ ಪಕ್ಕದಲ್ಲೇ ಕೋರ್ಟ್ ಇದೆ. ಈ ಕೋರ್ಟ್ ಇದ್ರು ಕಳ್ಳರು ರಾಜಾರೋಷವಾಗಿ ಈ ರೀತಿ ಎಲ್ಲ ಮಾಡಿದ್ದಾರೆ. ಏನ್ ಹೇಳ್ತೀರಮ್ಮ? ಏನ್ ಹೇಳ್ತೀರಾ? ಕಳ್ಳರಿಗೆ ನಾವ್ ಹೆಲ್ಪ್ ಮಾಡ್ಬೇಕಷ್ಟೇ. ಬನ್ನಿ ಮಾಡ್ಕೊಂಡು ಹೋಗಿ ಅಂತ ನಾವೇ ಹೆಲ್ಪ್ ಮಾಡ್ಬೇಕು. ಸುತ್ತಲೂ ಪೊಲೀಸವ್ರು ಇದ್ದಾರೆ. ಏನಿದ್ರು ಏನು ಸುಖ ಇಲ್ಲ ನೋಡಿ, ಪೊಲೀಸ್ನವ್ರನ್ನ ಕಣ್ ತಪ್ಪಿಸಿ ಮಾಡಿದ್ದಾರೆ. ಊರಿಗೆ ತಿಥಿ ಕಾರ್ಯ ಇತ್ತು ಅಂತ ಹೋಗಿದ್ವಿ. ನಿನ್ನೆ ಮಧ್ಯಾಹ್ನ ಒಂದ್ 11:30 ಹೋದ್ವಿ. ಬೆಳಿಗ್ಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ವಿಷಯ ಮುಡ್ತು ಬಂದ್ವಿ ನಾವು ಊರಿಂದ. ಮನೆ ಮಾಲೀಕರಾದಂತ ಪ್ರೇಮ ಅವ್ರು ಹೇಳೋದಂದ್ರೆ ಊರಿಗೆ ತಿಥಿ ಕಾರ್ಯಕ್ಕೋಸ್ಕರ ಹೋಗಿದ್ದೋ. ಬೆಳಿಗ್ಗೆ ಪಕ್ಕದ ಮನೆಯವರು ನಿಮ್ಮ ಮನೆಯ ಡೋರ್ ಹೊಡೆದಿದೆ, ಏನೋ ಕಳ್ತನ ಆಗಿರ್ಬೋದು ನೋಡಿ ಅಂತ ಹೇಳಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಹಾಗಾಗಿ ಕೂಡಲೇ ನಾವು ನೆಲಮಂಗಲ ಟೌನ್ ಪೊಲೀಸರಿಗೆ ವಿಷಯ ತಿಳಿಸಿದ್ದೋ. ಹಾಗಾಗಿ ಪೊಲೀಸರೆಲ್ಲ ಬಂದು ಒಂದು ಪರಿಶೀಲನೆ ಮಾಡಿ, ಫಿಂಗರ್ ಪ್ರಿಂಟ್ಸ್ನವರು ಮತ್ತು ಸೀನ್ ಆಫ್ ಕ್ರೈಮ್ನವರೆಲ್ಲ ಬಂದು ತನಿಖೆಯನ್ನು ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಈಗಷ್ಟೇ ನೆಲಮಂಗಲ ಟೌನ್ನವರು ಈ ಕಳ್ಳರನ್ನ ಜಾಲಾಡ ಸಂಬಂಧಪಟ್ಟಂಗೆ ತನಿಖೆ ಮಾಡೋ ಸಂಬಂಧಪಟ್ಟಂಗೆ ಅವರು ಟೀಮ್ಗಳನ್ನ ರಚನೆ ಮಾಡಿ ಪತ್ತೆ ಹಚ್ತಾರಂಥದ್ದು. ಆದಷ್ಟು ಬೇಗ ಇವರಿಗೆ ಇವರು ತಿಥಿ ಕಾರ್ಯಕ್ಕೆ ಹೋಗಿದ್ರು ಆ ಒಂದು ಸಂದರ್ಭದಲ್ಲಿ ಇದಾಗಿರೋದಕ್ಕೆ ಮನೆಯವರು ಒಂದು ರೀತಿಯಲ್ಲಿ ದುಃಖದಲ್ಲಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಕಳ್ಳರನ್ನ ಪತ್ತೆ ಹಚ್ಚಬೇಕು ಅಂತ ಕೂಡ ಮನೆ ಮಾಲೀಕರು ಮನವಿ ಮಾಡ್ಕೊಂತ ಇರೋದು. ನೆಲಮಂಗಲದಿಂದ ಮೂರ್ತಿ, ಗ್ಯಾರಂಟಿ ನ್ಯೂಸ್.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.